ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಎಲ್ಲ ಕಡೆ ಗ್ಯಾಸ್ ಸಿಲಿಂಡರ್ ಅಭಾವನ ನಾವು ನೋಡ್ತಾನೆ ಇದ್ದೀವಿ. ಇನ್ನು ಈ ಕುರಿತು ಎಲ್ಲ ಹೋಟೆಲ್ಗಳಲ್ಲಿ ಕೆಲವೊಂದಷ್ಟು ಹೋಟೆಲ್ನ ಸ್ಟಾಪ್ ಮಾಡಲಾಗಿತ್ತು, ಮೆನು ಕೂಡ ರೆಡ್ಯೂಸ್ ಮಾಡಲಾಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಪ್ರೈಸ್ ಕೂಡ ಹೆಚ್ಚು ಮಾಡಲಾಗಿತ್ತು. ಇದಾಗಲೇ ಸ್ಟಾರ್ಟ್ ಆಗಿ 1 ತಿಂಗಳ ಮೇಲಾಗಿದೆ. ಇನ್ನು ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ನ ಮಾಡಕ್ಕೆ ಬಂದಿದ್ದೀವಿ. ಮಲ್ಲೇಶ್ವರಂನ ರಾಜಣ್ಣ ಮಿಲಿಟರಿ ಹೋಟೆಲ್ಗೆ ನಾವು ಇವತ್ತು ಬಂದಿದ್ವಿ. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಬನ್ನಿ, ಗ್ರಾಹಕರು ಎಷ್ಟಿದ್ದಾರೆ, ಅವರೆಲ್ಲ ಹೇಗೆ ನಡೀತಾ ಇದೆ ವ್ಯಾಪಾರ, ಸೌದೆ ಒಲೆಯಲ್ಲಿ ಅಡುಗೆ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ. ಅದು ನಮ್ಮ ಕರ್ನಾಟಕ ಟಿವಿ ಕ್ಯಾಮ್ರಾದಲ್ಲಿ. ಎಸ್, ಇವಾಗ ನೋಡ್ಬೋದು ನಾವು ಮಲ್ಲೇಶ್ವರಂನ ರಾಜಣ್ಣ ಮಿಲಿಟರಿ ಹೋಟೆಲ್ನಲ್ಲಿ ಇದ್ದೀವಿ. ಫ್ಯಾಮಿಲಿ ರೆಸ್ಟೋರೆಂಟ್. ಪ್ರತಿದಿನ ತುಂಬಿ ತುಳುಕ್ತಾ ಇದ್ದಂತಹ ಹೋಟೆಲು ಇವತ್ತು ಖಾಲಿ ಆಗಿದೆ. ಅದು ಬೆರಳೆಣಿಕೆ ಎಷ್ಟು ಜನರು ಗ್ರಾಹಕರನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ, ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ, ನೋಡೋಣ ಏನಾಗ್ತಿದೆ ಕಿಚನ್ ಅಲ್ಲಿ ಅಂತ. ಸೊ ಎಲ್ಲ ಕಡೆ ಸಿಲಿಂಡರ್ ಅಭಾವ ಆಗಿ PGಗಳನ್ನು ಕೆಲವೊಂದಿಷ್ಟು ದಿನ ಮುಚ್ಚಿದ್ರು. ಇಲ್ಲಿ ನೀವು ನೋಡ್ಬೋದು, ಒಂದ್ ಕಡೆ ಮುದ್ದೆ ಮಾಡ್ತಿದ್ದಾರೆ. ಹೇಗ್ ನಡೀತಿದೆ ಸರ್ ಸೌದೆ ಒಲೆ ಅಡುಗೆ? ಇಲ್ಲಿ ನೋಡ್ಬೋದು ನೀವು, ಈಗ ಮಾಡ್ತಾ ಇದ್ದೇವೆ. ಏನ್ ಮಾಡಂಗೂ ಇಲ್ಲ, ಯಾವ ರೀತಿ ಮಾಡೋದಂತಾನು ಗೊತ್ತಾಗ್ತಾ ಇಲ್ಲ. ಇನ್ನು ಗ್ಯಾಸ್ ಇಂದ ಏನು ಅಂತಾನು ಗೊತ್ತಾಗ್ತಾ ಇಲ್ಲ. ನಮ್ಮ ಸರ್ಕಾರದವ್ರು ಇನ್ನೂ ಏನು ಮಾಡ್ತಾ ಇದಾರೆ ಅಂತಾನು ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು, ಇನ್ನು ನೋಡ್ತಾ ಇದ್ದೀವಿ. ಈಗ ಹೋಟೆಲ್ ಏನಾದ್ರು ಕ್ಲೋಸ್ ಮಾಡಿದ್ರ ನಡುವೆ? ಇದು ಮಾಡಿಲ್ಲ, ಮಾಡ್ಬೇಕಂತ ಇದ್ರು. ಏನ್ ಮಾಡೋಕೆ, ಇದ್ರಲ್ಲೇ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಈಗ. ಏನು ಮಾಡ್ತಾ ಇಲ್ಲ ಈಗ. ಇಲ್ಲಿ ನೋಡ್ಬೋದು, ಯಾರು ನಿಲ್ತಾ ಇಲ್ಲ. ಎಲ್ಲ ತುಂಬಾ ಜನ ಈಗ ಓಡೋಗ್ಬಿಟ್ರೆ ಈಗ. ಈ ಸೌದೆ ಒಲೆ ಮಾಡೋದ್ ಬಿಟ್ಟು ಓಡೋಗ್ಬಿಟ್ರೆ ಎಲ್ಲರೂ. ಹೌದೌದು, ಕೆಲಸ ಮಾಡೋಕೆ ಬಹಳ ಕಷ್ಟ ಇದೆ ಈಗ. ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಸೌದೆ ಎಲ್ಲ ಇಟ್ಕೊಂಡು ಒಲೆ ಸೆಟಪ್ ಎಲ್ಲ ಇದೆ. 2 ಒಲೆ ಇದೆ. ಏನ್ ಮಾಡ್ತಿದ್ದೀರಾ ಸರ್ ಈಗ ನೀವು ಇಲ್ಲಿ? ಈಗ ಬಿರಿಯಾನಿ ಮಾಡ್ತಾ ಇದೀವಿ, ಈಗ ಚಿಕನ್ ಬಿರಿಯಾನಿ. ಹೌದೌದು. ಇಂಥ ಉರಿ ಬಿಸಿಲಲ್ಲಿ, ಇಂಥ ಶಕೆಯಲ್ಲಿ ನಮ್ಮ ಅಡಿಗೆ ಭಟ್ರು ಗ್ರಾಹಕರಿಗೆ ಡಿಸಪಾಯಿಂಟ್ ಆಗ್ಬಾರ್ದಂತ ರುಚಿಯಾಗಿ ಬಿರಿಯಾನಿ ಮಾಡ್ತಿದ್ದಾರೆ. ನಾನು ನಾನ್ ವೆಜ್ ತಿನ್ನಲ್ಲ, ಬಟ್ ಅಂದ್ರೂ ಪರಿಮಳ ಮಾತ್ರ ಚೆನ್ನಾಗೇ ಇದೆ, ಮಸಾಲೆ ಪರಿಮಳ. ಇನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೌದೆ ಇಟ್ಕೆ. ಈಗ ಆಲ್ರೆಡಿ ಮಟನ್ ಬಿರಿಯಾನಿ ಮಾಡಿದೀವಿ ನೋಡಿ, ಅಲ್ಲಿಗ ರೆಡಿ ಇದೆ ನೋಡಿ. ಅಲ್ಲಿ ಈಗ ಮಟನ್ ಬಿರಿಯಾನಿ ರೆಡಿ ಇದೆ. ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ. ಸರ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ನಿಮ್ದು ಅಡಿಗೆ ಎಲ್ಲ? ಸ್ಟಾರ್ಟ್ ಮಾಡ್ತೀವಿ 5:30. ಹೌದೌದು, 5:30. ಹೌದೌದು, 5. ಮಧ್ಯಾಹ್ನ ಈಗ 12:30ವರೆಗೆ ಅಡಿಗೆನೇ ಇರ್ತದೆ. 12:30 ಆದ್ಮೇಲೆ ಒಂದು 2 ಅವರ್ ನಮಗೆ ಲಂಚ್ ಟೈಮ್ ಅಂತ ರೆಸ್ಟ್ ಇದೆ. ಆಮೇಲೆ ಸಂಜೆ ಮತ್ತೆ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಹೌದೌದು. ಸರ್, ಇದು ಕಸ್ಟಮರ್ಸ್ ಹೇಗಿದ್ದಾರೆ? ನಾನ್ ವೆಜ್ ಪ್ರಿಯರು? ನಾನ್ ವೆಜ್ ಪ್ರಿಯರ್ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಈಗ ಮೊದಲಿನ ಥರ. ಈಗ ಒಂದು ಐಟಮ್ ಎಲ್ಲ ನಮ್ಮಲ್ಲಿ ತುಂಬ ಕಡಿಮೆ ಮಾಡಿದ್ದೀವಿ. ಈಗ ಎಲ್ಲದೂ ಮಾಡ್ತಾ ಇಲ್ಲ. ಈಗ ಹೆಚ್ಚು 40 ಐಟಮ್ ಇತ್ತು. ಈಗ ಒಂದು 20-25 ಐಟಮ್ ಮಾಡ್ತಾ ಇದ್ದೀವಿ ಈಗ. ತುಂಬ ಐಟಮ್ ಕಡಿಮೆ ಮಾಡಿದ್ದೀವಿ ಈಗ. ಹೌದು, 40 ಐಟಮ್ ಇಂದ ಬರೀ 25 ಐಟಮ್ಸ್ ಮಾತ್ರ ಅವೈಲೇಬಲ್ ಇದೆ ಇತ್ತೀಚಿನ ದಿನಗಳಲ್ಲಿ. ಗ್ಯಾಸ್ನ ಅಭಾವದಿಂದ ಪಾಪ ಎಷ್ಟು ಜನ ಡಿಸಪಾಯಿಂಟ್ ಆಗಿದಾರೋ ಗೊತ್ತಿಲ್ಲ ನಾನ್ ವೆಜ್ ಪ್ರಿಯರು. ದರ ಏರಿಕೆ ಏನಾದ್ರು ಮಾಡಿದಿರಾ ಸರ್ ನಿಮ್ ಪ್ರೈಸ್? ಇಲ್ಲ, ನಮ್ಮದಿಲ್ಲ. ಮೊದಲಿನ ಯಾವ ರೇಟ್ ಇದೆ ಅದೇ ರೇಟೇ. ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಇಲ್ಲ, ಬೇರೆ ಕಡೆ ಎಲ್ಲ ಮಾಡಿದಾರಂತೆ, ನಾವು ಮಾಡಲಿಲ್ಲ. ಇಲ್ಲ ಮಾಡಿಲ್ಲ. ಸರ್, ಈಗ ಆಯ್ತು, ಬಟ್ ಇಷ್ಟೆಲ್ಲ ಕಡಿಮೆ ಮಾಡಿದ್ರು ಜನ ಹೆಂಗ್ 25ಕ್ಕೆ ಮೆನು ಬಂದಿದೆ, ಇವಾಗ 40ರಿಂದ 25ಕ್ಕೆ. ಬೇಡಿಕೆ ಹೆಂಗಿದೆ? ಜನ ಹೆಂಗ್ ಬರ್ತಿದಾರ ಕಸ್ಟಮರ್ಸ್? ಕೆಲವರು ಬರ್ತಾರೆ, ಬಂದ್ಬಿಟ್ರೆ ನೋಡ್ತಾರೆ, ಐಟಮ್ಗಳು ಇಲ್ಲ ಅಂದ್ಕೊಂಡು ಹಂಗೆ ವಾಪಸ್ ಹೋಗ್ತಾರೆ. ಅವ್ರಿಗೆ ಬೇಕಾದ ಐಟಮ್ ಇಲ್ಲ ಅಂದ್ಗಳು ಅವ್ರು ವಾಪಸ್ ಹೋಗ್ತಾ ಇದಾರೆ. ವಾಪಸ್ ಹೋಗ್ತಾ ಇದ್ದಾರೆ. ಇದ್ದ ಐಟಮ್ ಅಂತ ತಗೊಂತಾರೆ. ಮಾಡಿದ್ದೇನಾದ್ರು ವೇಸ್ಟ್ ಅಂತ ಏನು ಆಗ್ತಾ ಇಲ್ಲ? ಆಗ್ತಾ ಇಲ್ಲ. ಈಗ ನಾವು ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದೀವಿ. ಈಗ ಜಾಸ್ತಿ ಮಾಡ್ತಾ ಇಲ್ಲ ಈಗ. ಹೌದೌದು, 3 kg ಮಾಡೋದು 2 kg ಮಾಡ್ತೀವಿ. 2 kg ಮಾಡೋದು 1 kg ಮಾಡ್ತಾ ಇದೀವಿ. ಹಾಗೆ ಮತ್ತೆ ಕಡಿಮೆ ಮಾಡಿ ಜಾಸ್ತಿ ಜನ ಬಂದಿದ್ದೇನಾದ್ರೂ ಇದೆಯಾ ಇತ್ತೀಚೆಗೆ? ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಈಗ ಎಷ್ಟು ಮಾಡಿದೀವೋ ಅಷ್ಟೇ ನಮ್ಮದು. ಸೊ ಇದಾಗಿತ್ತು ಇವತ್ತಿನ ಗ್ರೌಂಡ್ ರಿಪೋರ್ಟ್. ನಮ್ಮ ಮಿಲಿಟರಿ ಹೋಟೆಲ್ನ ರಿಯಾಲಿಟಿ ಇವತ್ತು ನಮ್ಮ ಕರ್ನಾಟಕ ಟಿವಿಲಿ ತೋರಿಸ್ತಾ ಇದ್ದೀನಿ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದೆ. ಬಟ್ ಏನೇ ಅಂದ್ರು ಒಂದು ಖುಷಿ ವಿಷಯ ಅಂದರೆ ಗ್ಯಾಸ್ ಒಲೆಯಲ್ಲಿ ಊಟ ಮಾಡಿ ನಾಲ್ಗೆ ರುಚಿ ಕೆಟ್ಟೋಗಿತ್ತು ಅನ್ಸುತ್ತೆ ಪಾಪ ಎಲ್ರಿಗೂ. ಅಥೆಂಟಿಕ್ ಆಗಿ ಸೌದೆ ಒಲೆ ಅಡುಗೆ ಊಟನ ತಿನ್ನೋ ಭಾಗ್ಯ ಇವತ್ತು ನಮ್ಮ ಗ್ರಾಹಕರದ್ದಾಗಿದೆ. ಅದೇನೇ ಆಗಿರಲಿ, ಆದಷ್ಟು ಬೇಗ ಕಷ್ಟಪಡೋದು ಮಾತ್ರ ನಮ್ಮ ಅಡುಗೆ ಮಾಡೋರೆ. ಸೊ ಅಟ್ಲೀಸ್ಟ್ ಅವ್ರಿಗೋಸ್ಕರ ಆದಷ್ಟು ಬೇಗ ಸರ್ಕಾರ ಒಂದು ಒಳ್ಳೆ ಕ್ರಮನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ ಬೆಂಗಳೂರು. ಕ್ಯಾಮ್ರಾಮನ್ ಅಭಿಲಾಷ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.